ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಮೆಚ್ಚಿನ ಸಾಧನಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸೋಮವಾರ ಅಂದಮೇಲೆ ಮಕ್ಕಳ ವಿಶೇಷ ಸಂಚಿಕೆ. ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಅನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಮುದ್ದು ಕಂದಮ್ಮಗಳನ್ನು ಬಿಟ್ಟಿಲ್ಲ ಒಬೆಸಿಟಿ ಭೂತ. ಮಕ್ಕಳ ಮುದ್ದಾದ ಕೈಬರಹಕ್ಕೆ ಸರಳ ಸೂತ್ರ. ಏಕಾಗ್ರತೆ ಹೆಚ್ಚಿಸೋಕೆ ಪೋಷಕರ ಮೂಲಮಂತ್ರ. ಇವೆಲ್ಲವೂ ಇವತ್ತಿನ ಸಾಧನದಲ್ಲಿ. ಮೊದಲನೇದಾಗಿ ನಾವು ಒಬೆಸಿಟಿ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ. ಮುಂಚೆ ಎಲ್ಲ ಒಬೆಸಿಟಿ ಅಂದ ತಕ್ಷಣ ಮಧ್ಯ ವಯಸ್ಸರಲ್ಲಿ, ವಯಸ್ಸಾದವರಲ್ಲಿ, ದೊಡ್ಡವರಲ್ಲಿ ಮಾತ್ರ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದ್ವಿ. ಆದರೆ ಎಳೆ ವಯಸ್ಸಿನ ಮಕ್ಕಳಲ್ಲಿ ಈಗ ಡಯಾಬಿಟಿಸ್ ಹೇಗೆ ಕಂಡು ಬರುತ್ತೋ ಅದೇ ರೀತಿ ಒಬೆಸಿಟಿ ಕೂಡ ಕಾಮನ್ ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ಏನಿರ್ಬೋದು? ಇದೆಲ್ಲ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ರಾಮಯ್ಯ ಹಾಸ್ಪಿಟಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಚಿತ್ರಾ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಪೋಷಕರಿಗೆ ಹೆಚ್ಚಾಗಿ ಟೆನ್ಷನ್ ಆಗೋದು ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಒಬೆಸಿಟಿ ಕಂಡು ಬರುತ್ತೆ, ಡಯಾಬಿಟಿಸ್ ಕಂಡು ಬರುತ್ತೆ ಅಂತೇಳಿ. ಎಳೆ ವಯಸ್ಸಿನಲ್ಲೇ ಇದು ಬರೋದಕ್ಕೆ ಕಾರಣ ಏನಿರ್ಬೋದು ಡಾಕ್ಟರ್? ಕಾರಣಗಳು ಬಂದು ಹಲವಾರು. ದೊಡ್ಡವರಲ್ಲಿ ಒಬೆಸಿಟಿ ಜಾಸ್ತಿ ಆಗೋ ಕಾರಣಗಳೇವೋ ಹೆಚ್ಚು ಕಡಿಮೆ ಅವೇ ಕಾರಣ. ಮಕ್ಕಳಿಗೆ ಕೆಲವೊಂದು ಸ್ಪೆಷಲ್ ಕಾರಣಗಳು. ಒಂದು, ನಮ್ಮೆಲ್ಲರ ಜೀವನ ಶೈಲಿ ಬದಲಾಗಿದೆ. ಇವಾಗ ನಾವೆಲ್ಲರೂ ತುಂಬ ಕಮ್ಮಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀವಿ. ಎಲ್ಲಿ ಹೋದರೂ ಗಾಡಿ ಇರುತ್ತೆ, ಹೋಗ್ಬಿಟ್ಟು ಬರೋದು ಗಾಡಿ. ಸ್ಕೂಲ್ನಲ್ಲಿ ಕೂತ್ಕೊಂಡಿರ್ತಾರೆ. ಸಾಯಂಕಾಲದ ಹೊತ್ತು ನೀವೆಲ್ಲ ಆಟ ಆಡಿರ್ತೀವಿ. ಇವತ್ತಿನ ಮಕ್ಕಳು ಆಟ ಆಡೋದೇ ಇಲ್ಲ. ಸಾಯಂಕಾಲ ಇನ್ನೊಂದು ಟ್ಯೂಷನ್ಗೆ ಹೋಗ್ತಾರೆ. ಪ್ಲಸ್ ತಂದೆ ತಾಯಿ ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಮಕ್ಕಳಿಗೆ ಬಂದು ಈಸಿಯಾಗಿ ಸಿಗೋ ಸ್ನ್ಯಾಕ್ಸ್ ಸಿಗ್ತಾರೆ. ಸಾಯಂಕಾಲ ಕೂಡ ಬೇಕರಿಯಿಂದ ತರೋ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ಕೊಡ್ತಾರೆ. ಸ್ಯಾಟರ್ಡೇ ಸಂಡೇ ಕೂಡ ಅಷ್ಟೇ. ಪ್ಲಸ್ ಇವತ್ತಿನ ಜಗತ್ತಿನಲ್ಲಿ ಒಳ್ಳೆ ನ್ಯೂಟ್ರಿಷಿಯಸ್ ಊಟ, ವೆಜಿಟೇಬಲ್ಸ್, ತರಕಾರಿಯ ಬೆಲೆ ಹೆಚ್ಚಾಗಿರೋದ್ರಿಂದ, ಸ್ನ್ಯಾಕ್ಸ್ ಈಸಿಲಿ ಅವೈಲಬಲ್, ತುಂಬ ಚೀಪಾಗಿ ಸಿಗೋದ್ರಿಂದ ಅದು ಒಂದು ಕಾರಣ ಇರ್ಬೋದು. ಸೊ ಓನ್ಲಿ ಅರ್ಬನ್ ಆಫ್ಲುಯೆಂಟ್ ಜನಗಳಲ್ಲಿ ಒಬೆಸಿಟಿ ಅಷ್ಟೇ ಕೆಲವೊಂದು ವರ್ಷದ ಹಿಂದೆ ಇತ್ತು. ಈಗ ಸಾಧಾರಣವಾಗಿ ಇರೋ ರೂರಲ್ ಏರಿಯಾಸ್ನಲ್ಲಿ, ಹಳ್ಳಿಗಳಲ್ಲೂ ಕೂಡ ಒಬೆಸಿಟಿ ಹೆಚ್ಚಿನ ಅಂಶ ಕಾಣಿಸ್ತಾ ಇದೆ ಮಕ್ಕಳಲ್ಲಿ. ಓಕೆ, ಈ ಹಳ್ಳಿಗಳಲ್ಲಿ ಎಷ್ಟು ಮಟ್ಟಿಗೆ ಜನರು ಒಬೆಸಿಟಿಗೆ ಒಳಗಾಗ್ತಾರೆ ಚಿಕ್ಕ ಮಕ್ಕಳು? ಹಳ್ಳಿಗಳಲ್ಲಿ ಏನಂದರೆ ಚಿಕ್ಕ ಪ್ಯಾಕೆಟ್ನಲ್ಲಿ 5 ರೂಪಾಯಿಗೆ 10 ರೂಪಾಯಿಗೆ ಆ ಸ್ನ್ಯಾಕ್ಸ್ ಈ ಸ್ನ್ಯಾಕ್ಸ್ ಇರಬೇಕಾದ್ರೆ 5 ರೂಪಾಯಿ 10 ರೂಪಾಯಿಗೆ ತಂದೆ ತಾಯಿಗಳು ಜಾಸ್ತಿ ಭೇದ ಮಾಡೋದಿಲ್ಲ. ಸೊ ಪ್ರತಿದಿನ ಒಂದೊಂದು ಎಕ್ಸ್ಟ್ರಾ ಪ್ಯಾಕೆಟ್ ಆಫ್ ಸ್ನ್ಯಾಕ್ಸ್ ತಿಂದರೂ ಕೂಡ ವೆಯ್ಟ್ ಜಾಸ್ತಿ ಆಗ್ತಾ ಬರುತ್ತೆ. ಹಳ್ಳಿಗಳಲ್ಲೂ ಕೂಡ ಆಟ ಆಡೋದಕ್ಕೆ ಜಾಗ ಕಮ್ಮಿ ಆಗಿಬಿಟ್ಟಿದೆ, ಆಟ ಆಡಲು ಅವಕಾಶ ಕಮ್ಮಿ ಆಗಿಬಿಟ್ಟಿದೆ. ಹಳ್ಳಿಗಳಲ್ಲೂ ಕೂಡ ಓದು ಮುಂದುವರಿಸಿ ಸಿಟಿಗಳಿಗೆ ಬಂದು ಮುಂದುವರಿಬೇಕು ಅನ್ನೋ ಆಕಾಂಕ್ಷೆ ಪೇರೆಂಟ್ಸ್ನಲ್ಲಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಕೂಡ ಆಕ್ಟಿವಿಟೀಸ್ ಕಮ್ಮಿ ಇದೆ. ಸೊ ಅಲ್ಲಿ ಕೂಡ ಒಬೆಸಿಟಿ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಪೋಷಕರು ಹೆಚ್ಚಾಗಿ ಯೋಚನೆ ಮಾಡ್ತಾರೆ, ದೊಡ್ಡವರಲ್ಲಿ ಮಾತ್ರ ಒಬೆಸಿಟಿ ಬರುತ್ತೆ, ತಮ್ಮ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಒಬೆಸಿಟಿ ಬರುತ್ತೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಅವರು ರೆಡಿ ಇರೋದಿಲ್ಲ. ಹೀಗಿರುವಾಗ ಮಕ್ಕಳಲ್ಲಿ ಒಬೆಸಿಟಿ ಅಂದ್ರೆ ಏನು? ಒಬೆಸಿಟಿ ಅಂದ್ರೆ ದೇಹದಲ್ಲಿ ಬೊಜ್ಜುತನ ಅಧಿಕವಾಗಿರೋದು, ಫ್ಯಾಟ್ ಹೆಚ್ಚಾಗಿರೋದು. ಇದನ್ನ ಮಕ್ಕಳಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸಿಂಪಲ್ ಟೆಕ್ನಿಕ್ ಇದೆ. ಯಾವ ಪೀಡಿಯಾಟ್ರಿಷಿಯನ್ ನಿಮ್ಮ ಮಗುನ ನೋಡ್ಕೊಳ್ತಿದ್ದಾರೋ ಅವರು ಪ್ರತಿ ವಿಸಿಟ್ನಲ್ಲಿ ಹೈಟು ವೆಯ್ಟು ನೋಡ್ತಾರೆ ಅಲ್ವಾ. ನಾವು ಗ್ರೋತ್ ಚಾರ್ಟ್ ಅಂತ ಒಂದಿರುತ್ತೆ ಪೀಡಿಯಾಟ್ರಿಷಿಯನ್ ಅಂತ. ಪ್ರತಿಯೊಂದು ಮಗುಗೂ ತನ್ನ ಏಜ್, ವಯಸ್ಸಿನ ತಕ್ಕಂತೆ ಪ್ಲಸ್ ಹೈಟಿಗೆ ತಕ್ಕಂತೆ ನಾವು ವೆಯ್ಟನ್ನು ಪ್ಲಾಟ್ ಮಾಡ್ತೀವಿ. ಪ್ಲಾಟ್ ಮಾಡಿದಾಗ ಆ ಮಗುದು ವೆಯ್ಟ್ ಬಂದು ಆ ಏಜ್ನ ಮಕ್ಕಳಿಗಿಂತ 85th ಪರ್ಸೆಂಟೈಲ್ಗಿಂತ ಹೆಚ್ಚಾಗಿದ್ದರೆ ಅದನ್ನು ಒಬಿಸಿಟಿ ಅಂತೀವಿ. ಸೊ ರಫ್ ಗೈಡ್ ಕೊಡಬೇಕು ಅಂದರೆ 10 ವಯಸ್ಸು ಮೇಲಿರೋ ಮಗು 50 kg ಮೇಲಿದ್ರೆ ವೆಯ್ಟ್ ಜಾಸ್ತಿ ಇದೆ ಅಂತ ಅರ್ಥ. ಇನ್ನೊಂದು ಚಿಹ್ನೆ ಅದರಿಂದ ಒಬಿಸಿಟಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸ್ಕಿನ್ನಲ್ಲಿ ಒಂದು ಚೇಂಜ್ ಕಾಣಿಸುತ್ತೆ. ಅದ್ರ ಹೆಸರು ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ. ಇದು ಹೆಚ್ಚಿನಾಗಿ ಕತ್ತಿನ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ದಪ್ಪ ಇರೋ ಮಕ್ಕಳನ್ನ ನೋಡಿದ್ರೆ ಕತ್ತಿನ ಹಿಂಭಾಗ ಕಪ್ಪಾಗಿರುತ್ತೆ, ಕಪ್ಪಾಗಿಬಿಟ್ಟಿರುತ್ತೆ. ಸೈಡ್ನಲ್ಲಿ ಕೂಡ ಕಪ್ಪಾಗಿ ಕಾಣಿಸ್ಬೋದು. ಇದನ್ನು ಅಕ್ಯಾಂಥೋಸಿಸ್ ಅಂತಾರೆ. ಅದು ದೇಹದಲ್ಲಿ ಆ ಚಿಹ್ನೆ ಕಾಣಿಸ್ಕೊಂಡ್ರೆ ಆ ಮಗುವಿನ ತೂಕ ಹೆಚ್ಚಾಗಿದೆ ಅನ್ನೋದರ್ಥ. ಅದಷ್ಟೇ ಅಲ್ಲ, ಆ ಮಗುವಿಗೆ ಆ ಬೊಜ್ಜುತನದಿಂದ ಡಯಾಬಿಟೀಸ್ ಕಾಯಿಲೆ ಮುಂದೆ ಬರುವ ಚಾನ್ಸಸ್ ಹೆಚ್ಚಾಗಿದೆ ಅನ್ನೋದು ಕೂಡ ಒಂದು ಅರ್ಥ. ಮಕ್ಕಳು ದಪ್ಪ ಆದ ತಕ್ಷಣ ಅವ್ರಿಗೆ ಒಬೆಸಿಟಿ ಇದೆ ಅಂತ ಅರ್ಥನ? ಎಲ್ಲ ದಪ್ಪ ಆದ ಮಕ್ಕಳು ಒಬೆಸಿಟಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅವರ ವಯಸ್ಸಿಗೆ 85th ಪರ್ಸೆಂಟೈಲ್ ಮೇಲಿದ್ರೆ ಓವರ್ ವೇಟ್ ಅಂತೀವಿ, 95th ಪರ್ಸೆಂಟೈಲ್ ಮೇಲಿದ್ರೆ ಅದನ್ನ ಒಬೆಸಿಟಿ ಅಂತೀವಿ. ಚಿಕ್ಕ ಮಕ್ಕಳಿಗೆ ಕಾಣ್ತಾ ಇರುವಂಥ ಒಬೆಸಿಟಿಯಿಂದ ಲೀಡ್ ಆದ ಡಯಾಬಿಟಿಸ್ ದೊಡ್ಡದಾದ ಮೇಲೂ ಅವರಿಗೆ ಆರೋಗ್ಯ ಸಮಸ್ಯೆನ ಪದೇ ಪದೇ ಕಾಡುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಚಿಕ್ಕ ಮಕ್ಕಳಿರುವಾಗಲೇ ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಿ ಸಂಪೂರ್ಣವಾಗಿ ಗುಣಮುಖವಾಗಿ ಮಾಡ್ಬೋದು? ಮಗುವಿನ ಊಟ ಅಂದಿದ ತಕ್ಷಣ ತಾಯರಿಗೆ ತುಂಬ ಟೆನ್ಷನ್ ಅಂತಾನೆ ಹೇಳ್ಬೋದು. ಮಗು ತಿಂತಾ ಇಲ್ಲ ಅಂತ. ಹುಟ್ಟು ಮಗುಗೆ ಕೂಡ ಬಾಟಲ್ ಫೀಡ್ ಮಾಡಿದ್ರೆ ಬೊಜ್ಜುತನ ಜಾಸ್ತಿ ಆಗ್ಬೋದು. ಯಾಕಂದರೆ ಬಾಟಲ್ನಲ್ಲಿ ಮಗುದ ಹೊಟ್ಟೆ ತುಂಬ್ತಾ ಇಲ್ವಾ, ಮಗು ಸ್ಟಾಪ್ ಮಾಡೋದು ಅನ್ನೋದು ಮಗುಗೆ ಗೊತ್ತಾಗೋದಿಲ್ಲ. ಸೊ ಅಲ್ಲಿಂದ ಶುರು ಆಗ್ತದೆ. ಸೊ ಆದಷ್ಟು ಬ್ರೆಸ್ಟ್ ಫೀಡ್ ಮಾಡಬೇಕು ಮಕ್ಕಳನ್ನ.
ಚಿಕ್ಕ ಮಕ್ಕಳಿಗೆ ಅವ್ರ ಹೊಟ್ಟೆಗೆ ಎಷ್ಟು ಊಟ ಬೇಕು ಅಂತ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಮಗು ಬಂದು ಊಟ ಸಾಕು ಅಂತ ಸ್ಪೂನ್ ತಳ್ದಾಗ ಇಲ್ಲ ಊಟ ತಿನ್ನೋದಿಲ್ಲ ಅಂತ ಹಠ ಹಿಡಿದಾಗ ಅಲ್ಲೇ ನಾವು ಸ್ಟಾಪ್ ಮಾಡಬೇಕು. ಫೋರ್ಸ್ ಮಾಡಿ ಊಟ ಮಾಡೋ ಈ ಅಭ್ಯಾಸ ನಾವೇನು ಕಲ್ತ್ಕೊಂಡಿದ್ದೀವೋ ಅದನ್ನು ಕಡಿಮೆ ಮಾಡಬೇಕು. ಪ್ಲಸ್ ಬೆಳೀತಾ ಇರೋ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅವಕಾಶ ಕೊಡಬೇಕು. ಸಿಟಿಯಲ್ಲಾಗಿರಲಿ ಹಳ್ಳಿಯಲ್ಲಾಗೂ ಇರಲಿ ಸಾಯಂಕಾಲದ ಹೊತ್ತು ನಾವು ವಾಕಿಂಗ್ ಹೋಗಬೇಕು ಅಂದರೆ ನಮಗೆ 10 ಸತಿ ಹೇಳಬೇಕು. ಮಕ್ಳಿಗೆ ಆ ಥರ ಇಲ್ಲ. ಪ್ಲೇ ಗ್ರೌಂಡ್ ಕೊಟ್ಟು ಅವಕಾಶ ಕೊಟ್ಟರೆ ಅವ್ರು ಆಟ ಆಡ್ತಾರೆ. ಆ ಅವಕಾಶ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು. ಎರಡನೇದು, ಊಟದಲ್ಲಿ ಆ ಊಟ ಕೊಡಬಾರ್ದು ಈ ಊಟ ಕೊಡಬಾರ್ದು ಅನ್ನೋದು ಬಂದು ಮಕ್ಕಳನ್ನ ಆ ಜೀವನದ ಸಂತೋಷವನ್ನು ತಗೊಳ್ಳೋ ಹಾಗೆ ಮಾಡೋದು ಬೇಕಿಲ್ಲ. ಮಿತಿಯೊಳಗೆ ತಿಂಗಳಲ್ಲಿ ಒಂದ್ಸತಿ ಅದು ಕೊಡಿಸೋಣ, ವಾರದಲ್ಲಿ ಒಂದ್ಸತಿ ಸಮ್ಮರ್ ಹಾಲಿಡೇಸ್ನಲ್ಲಿ ಐಸ್ ಕ್ರೀಮ್ ಕೊಡಿಸೋಣ, ಎಲ್ಲದನ್ನು ಕೊಡಿಸ್ಬೇಕು. ಆದರೆ ಮಿತಿ ಇರಬೇಕು. ಮಿತಿ ಇದೆಯಾ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಅದು ಆ ಕರ್ತವ್ಯ ಮಗುದಲ್ಲ, ಅದು ನಿಮ್ಮ ಕರ್ತವ್ಯ. ಇದನ್ನು ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ಮಗುದ ಆರೋಗ್ಯ ಚೆನ್ನಾಗೇನೆ ಇರುತ್ತೆ, ಬೊಜ್ಜುತನೇ ಬರದೇ ಇರುತ್ತೆ. ಮಕ್ಕಳ ಆರೋಗ್ಯದ ಜವಾಬ್ದಾರಿ ಅನ್ನೋದು ಪೋಷಕರಿಗೆ ಬಿಟ್ಟಿದ್ದು. ನ್ಯೂಟ್ರಿಷನ್ ಫುಡ್ ಹೇಗೆ ಅವರು ಮಕ್ಕಳಿಗೆ ಫುಡ್ಡನ್ನು ಕೊಡ್ತಾರೆ ಅದ್ರ ಮೇಲೆ ಮಕ್ಕಳ ಆರೋಗ್ಯ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಒಬೆಸಿಟಿ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳಲ್ಲಿ ಒಬೆಸಿಟಿ ಯಾವ ಕಾರಣದಿಂದ ಬರುತ್ತೆ, ಮಕ್ಕಳ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನ ನಮ್ಮ ಎಕ್ಸ್ಪರ್ಟ್ ಹೇಳಿದ್ದಾರೆ. ಇನ್ನು ಗುಡ್ ಹ್ಯಾಂಡ್ ರೈಟಿಂಗ್ಗೆ ಏನು ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಒಂದು ವಿರಾಮವನ್ನು ತಗೊಂಡು ವಾಪಸ್ ಬರೋಣ. ಪೇರೆಂಟ್ಸ್ ಇರೋ ಮೇಜರ್ ಕಂಪ್ಲೇಂಟಲ್ಲಿ ಹ್ಯಾಂಡ್ ರೈಟಿಂಗ್ ಸರಿಗಿಲ್ಲ, ನೋಟ್ಸ್ ಕಂಪ್ಲೀಟ್ ಮಾಡ್ತಾ ಇಲ್ಲ, ಅದು ಎಲ್ಲವನ್ನ ನಮ್ಮಲ್ಲಿ ಬಂದರೆ ಸರಿ ಮಾಡ್ಕೊಬೋದು. ಅವರ ಬರವಣಿಗೆಯನ್ನು ನೋಡಿದಾಗ ಅವ್ರ ಹ್ಯಾಂಡ್ ರೈಟಿಂಗ್ ಯಾವ ರೀತಿ ಇದೆ ಅಂತ ಒಂದು ಎಕ್ಸಾಂಪಲ್ನೆಲ್ಲ ತೊಗೊತೀವಿ.